ವಿದ್ಯಾರ್ಥಿನಿ ಜೊತೆ ಅಸಭ್ಯ ಸಂಭಾಷಣೆ, ಪ್ರೊಫೆಸರ್ ಲಾಕ್ ಆಗಿಬಿಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ನೀಡಿ ಪರೀಕ್ಷೆಗೆ ಸಹಾಯ ಮಾಡುವುದಾಗಿ ಮಾತು ಕೊಟ್ಟಿದ್ದಂತೆ ಪ್ರೊಫೆಸರ್ ಆ ವಿದ್ಯಾರ್ಥಿನಿಯನ್ನ ಲೈಂಗಿಕವಾಗಿ ಬಳಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ರು. ಬೇಡ ಅಂದ್ರೂ ಪ್ರಶ್ನೆ ಪತ್ರಿಕೆ ನೀಡುವುದಾಗಿ ಪ್ರೊಫೆಸರ್ ಮನವೊಲಿಕೆ ಮಾಡಿದ್ರು. ಪ್ರೊಫೆಸರ್ ಜೊತೆಗಿನ ಆಡಿಯೋ ಸಂಭಾಷಣೆ ಈಗ ವೈರಲ್ ಆಗಿದೆ. ಡಾಕ್ಟರ್ ಪರಮ್ಜಿತ್ ಸಿಂಗ್ ಆತನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಲಕ್ನೋ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಈ ಪರಮ್ಜಿತ್ ಸಿಂಗ್ ನೀಟ್ ಅಕ್ರಮದ ನಡುವೆ ಮತ್ತೋರ್ವ ಪ್ರೊಫೆಸರ್ನ ಕರ್ಮಕಾಂಡ ಸದ್ಯ ಬೆಳಕಿಗೆ ಬಂದಿದೆ. ಬಂಧನಕ್ಕೆ ಒಳಗಾಗಿರುವಂತಹ ಡಾಕ್ಟರ್ ಪರಮ್ಜಿತ್ ಸಿಂಗ್ ಆತನ ಫೋಟೋನ ಗಮನಿಸ್ತಾ ಇದ್ದೀರಿ. ಈತನ ವಿರುದ್ಧವೇ ಸದ್ಯ ಆರೋಪ ಕೇಳಿಬಂದಿರುವುದು. ಲಕ್ನೋ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಈ ಪರಮ್ಜಿತ್ ಸಿಂಗ್ ವಿದ್ಯಾರ್ಥಿನಿಯೊಬ್ಬಳ ಜೊತೆಗೆ ಪ್ರೊಫೆಸರ್ ಅಸಭ್ಯವಾಗಿ ಮಾತನಾಡಿದ್ದಾನೆ. ವಿದ್ಯಾರ್ಥಿನಿಗೆ ಪ್ರಶ್ನೆ ಪತ್ರಿಕೆ ನೀಡುವುದಾಗಿ ಹೇಳಿದ್ದಂತೆ ಈ ಡಾಕ್ಟರ್ ಪರಮ್ಜಿತ್ ಸಿಂಗ್ ಆಕೆಯನ್ನ ಲೈಂಗಿಕವಾಗಿ ಬಳಸಿಕೊಳ್ಳುವುದಕ್ಕೆ ಮುಂದಾಗಿದ್ದ. ಈಗ ಆ ಆಡಿಯೋ ರೆಕಾರ್ಡ್ ಆಗಿದ್ದು, ಅದಾದ ನಂತರದಲ್ಲಿ ಆ ವಿದ್ಯಾರ್ಥಿನಿ ಅದನ್ನ ವಿಶ್ವವಿದ್ಯಾಲಯದ ಆಡಳಿತಕ್ಕೆ ಸಲ್ಲಿಕೆ ಮಾಡಿದ್ಲು. ಪ್ರೊಫೆಸರ್ ವಿರುದ್ಧದ ಆರೋಪ, ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಪರಿಶೀಲನೆ ಮಾಡಲಾಗಿದೆ. ಇದಕ್ಕಾಗಿ ಸಮಿತಿಯನ್ನ ಕೂಡ ಲಕ್ನೋ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ರಚನೆ ಮಾಡಿದೆ. ಪರಮ್ಜಿತ್ ಸಿಂಗ್ ವಿರುದ್ಧ ವಿವಿ ಆವರಣದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರೊಫೆಸರ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಆದರೆ ತಮ್ಮ ವಿರುದ್ಧದ ಆರೋಪವನ್ನ ಪ್ರೊಫೆಸರ್ ಡಾಕ್ಟರ್ ಪರಮ್ಜಿತ್ ಸಿಂಗ್ ತಳ್ಳಿ ಹಾಕಿದ್ದಾರೆ. ನನ್ನನ್ನ ಟಾರ್ಗೆಟ್ ಮಾಡಿ ಈ ರೀತಿ ಮಾಡಲಾಗಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೊತೆಗೆ ಲಕ್ನೋ ಪೊಲೀಸರು ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ತನಿಖೆಗೆ ಮುಂದಾಗಿದ್ದಾರೆ. ಲಕ್ನೋ ವಿಶ್ವವಿದ್ಯಾಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಪೊಲೀಸರು ಆ ಪ್ರೊಫೆಸರ್ ಡಾಕ್ಟರ್ ಪರಮ್ಜಿತ್ ಸಿಂಗ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಂತಹ ಟೈಮ್ನಲ್ಲಿ ವಿದ್ಯಾರ್ಥಿಗಳ ಆಕ್ರೋಶ, ವಿದ್ಯಾರ್ಥಿಗಳ ಘೋಷಣೆಯನ್ನ ಗಮನಿಸ್ತಾ ಇದ್ದೀರಿ. ಕೇಳಿ ಬಂದಂತಹ ಆರೋಪ ಏನು? ಪ್ರಶ್ನೆ ಪತ್ರಿಕೆಯನ್ನ ನಾನು ನಿನಗೆ ಕೊಡ್ತೀನಿ, ಆದ್ರೆ ನೀನ್ ನನ್ನ ಜೊತೆ ಲೈಂಗಿಕವಾಗಿ ಸಹಕರಿಸಬೇಕು ಅಂತ ಹೇಳಿ ವಿದ್ಯಾರ್ಥಿನಿಯೊಬ್ಬಳಿಗೆ ಒತ್ತಡವನ್ನ ಹೇರಿದ್ದಾರೆ. ಆಕೆಯನ್ನ ಲೈಂಗಿಕವಾಗಿ ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಈ ಪ್ರೊಫೆಸರ್. ಆಕೆ ನನಗೆ ಕ್ವಶನ್ ಪೇಪರ್ ಬೇಡ ಅಂತಂದ್ರೂ ಕೂಡ ಕೇಳಿದೆ, ನೀನು ಪಡಿಬೇಕು ಆ ಕ್ವಶನ್ ಪೇಪರ್ನ ಅಂತ ಹೇಳಿ ಮನವೊಲಿಕೆ ಮಾಡುವಂತಹ ಪ್ರಯತ್ನವನ್ನ ಕೂಡ ಈ ಪ್ರೊಫೆಸರ್ ಮಾಡಿದ್ರಂತೆ. ಆಡಿಯೋನ ರೆಕಾರ್ಡ್ ಮಾಡಿದಂತಹ ವಿದ್ಯಾರ್ಥಿನಿ ಅದಾದ ನಂತರ ಅದನ್ನ ತಗೊಂಡು ಹೋಗಿ ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿಗಳ ಕೈ ಕೊಟ್ಟಿದ್ದಾಳೆ. ಅದಾದಂತಹ ನಂತರದಲ್ಲಿ ಈತನ ವಿರುದ್ಧ ದೊಡ್ಡ ಪ್ರತಿಭಟನೆಗಳಾಗಿದೆ. ಈಗ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿದೆ. ವಿವಿಯಿಂದ ಏನ್ ಅಕ್ರಮ ನಡೆದಿದೆ, ಈತ ಮಾಡಿದ್ದೇನು ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ಪೊಲೀಸರು ಆಲ್ರೆಡಿ ಈತನನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಪ್ರೊಫೆಸರ್ ಡಾಕ್ಟರ್ ಪರಮ್ಜಿತ್ ಸಿಂಗ್ ನಾನು ಅಂಥವನ್ನೆಲ್ಲ ಬೇಕು ಅಂತಾನೆ ನನ್ನನ್ನ ಟಾರ್ಗೆಟ್ ಮಾಡಿ ಇದರಲ್ಲಿ ಸಿಕ್ಕಿಸಿ ಹಾಕಲಾಗ್ತಾ ಇದೆ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.